ದೌರ್ಜನ್ಯ ಎಸಗಿದ ವೈದ್ಯರಿಗೆ ಹೈಕೋರ್ಟ್ನಿಂದ ಎಚ್ಚರಿಕೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸುವ ಸಿಬ್ಬಂದಿಯನ್ನ ಲೈಂಗಿಕವಾಗಿ ಹಿಂಸಿಸುವಂತಹ ವೈದ್ಯರನ್ನ ಸುಮ್ಮನೆ ಬಿಡಲು ಸಾಧ್ಯವೇ ಇಲ್ಲ ಎಂದು ಎಚ್ಚರಿಕೆ ನೀಡಿರುವ ಹೈಕೋರ್ಟ್, ವೈದ್ಯಗೆ ಲೈಂಗಿಕ ಕಿರುಕುಳ ನೀಡಿ ಆಕೆಯನ್ನ ಅವಾಚ್ಯ ಪದಗಳಿಂದ ನಿಂದಿಸಿದ ಆರೋಪ. ಇದನ್ನು ಎದುರಿಸ್ತಾ ಇರುವಂತಹ ವೈದ್ಯರೊಬ್ಬರ ವಿರುದ್ಧದ ಕ್ರಿಮಿನಲ್ ಪ್ರಕರಣವನ್ನ ರದ್ದುಪಡಿಸಲು ನಿರಾಕರಿಸಿದೆ. ಪ್ರಕರಣದ ಸಂಬಂಧ ತಮ್ಮ ವಿರುದ್ಧ ಕುಂದಾಪುರ ಠಾಣಾ ಪೊಲೀಸರು ದಾಖಲಿಸಿರುವಂತಹ ಎಫ್ಐಆರ್ ಅನ್ನು ರದ್ದುಗೊಳಿಸುವಂತೆ ಕೋರಿ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಾಬರ್ಟ್ ರೆಬೊಲ್ಲೋ ಸಲ್ಲಿಸಿದ ಕ್ರಿಮಿನಲ್ ಅರ್ಜಿಯನ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಪೀಠ ವಿಚಾರಣೆಯನ್ನ ನಡೆಸಿತು. ಡಾಕ್ಟರ್ ರಾಬರ್ಟ್ ಅವರ ಪರ ವಕೀಲ ವಾದವನ್ನ ಮಂಡಿಸಿದಂತಹ ಕರ್ತವ್ಯ ಸಮಯದ ನಂತರ ಹಾಗೆ ಮಧ್ಯರಾತ್ರಿಯಲ್ಲಿ ದೂರುದಾರ ವೈದ್ಯಗೆ ಸಂದೇಶವನ್ನ ಕಳುಹಿಸಿದ, ವಿಡಿಯೋ ಕಾಲ್ ಮಾಡಿ ಕಿರುಕುಳ ನೀಡಿರುವ ಆರೋಪ ಅರ್ಜಿದಾರರ ಮೇಲಿದೆ. ಆದರೆ ಅರ್ಜಿದಾರರು ಯಾವುದೇ ಅಪರಾಧವನ್ನ ಎಸಗಿಲ್ಲ. ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದ ಸಂಗತಿ ಎಂದು ನ್ಯಾಯಪೀಠ ಹೇಳಿದೆ. ಅರ್ಜಿದಾರರ ಪರ ವಕೀಲರು ಅದು ಕೂಡ ಇದೆ, ಕೆಲ ಚರ್ಚೆಯ ಸಂದೇಶವನ್ನ ಕಳುಹಿಸಲಾಗಿದೆ, ಅವು ಅಪರಾಧದ ಸಂದೇಶಗಳಲ್ಲ, ದೂರುದಾರೆ ಕೂಡ ಆರೋಪಿಯ ಸಂದೇಶಕ್ಕೆ ಉತ್ತರಿಸಿದ್ದಾರೆ ಎಂದು ಸಮಜಾಯಿಷಿಯನ್ನ ನೀಡಲು ಮುಂದಾಗಿದ್ದಾರೆ. ಬಳಿಕ ದಾಖಲೆಗಳನ್ನು ಪರಿಶೀಲಿಸಿದ ನ್ಯಾಯಪೀಠ, ನೀವು ಯಾವ ರೀತಿಯಲ್ಲಿ ಸಂದೇಶವನ್ನ ಕಳುಹಿಸಿದ್ದೀರಾ ಎನ್ನುವುದು ನಮ್ಮ ಮುಂದಿದೆ, ಅವುಗಳನ್ನು ನಿಮಗೆ ನೀಡಲೇ ತಡರಾತ್ರಿ ಊಟಕ್ಕೆ ಬರುವಂತೆ ದೂರುದಾರರಿಗೆ ಯಾಕೆ ಕರೆದಿದ್ದೀರಿ ಎಂದು ಪ್ರಶ್ನಿಸಿದ್ದಾರೆ. ಅಷ್ಟೇ ಅಲ್ಲ, ಅರ್ಜಿದಾರ ಸರ್ಕಾರಿ ನೌಕರ, ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾರ್ಯವನ್ನು ನಿರ್ವಹಿಸುವವರು, ಸಿಬ್ಬಂದಿಯನ್ನ ಲೈಂಗಿಕವಾಗಿ ಹಿಂಸಿಸುವ ವೈದ್ಯರನ್ನ ಸುಮ್ಮನೆ ಬಿಡಲು ಸಾಧ್ಯವೇ ಇಲ್ಲ. ದಾಖಲೆಗಳನ್ನು ನೋಡಿದ್ರೆ ಅರ್ಜಿದಾರರ ವೈದ್ಯ ದೂರುದಾರೆ ವೈದ್ಯಗೆ ಕಿರುಕುಳವನ್ನ ನೀಡ್ತಾ ಇರುವುದು ತಿಳಿಸುತ್ತೆ. ಈ ಹಂತದಲ್ಲಿ ಎಫ್ಐಆರ್ ಅನ್ನ ರದ್ದುಪಡಿಸಲಾಗದು. ತನಿಖಾಧಿಕಾರಿ ಆರೋಪ ಪಟ್ಟಿಯನ್ನ ಸಲ್ಲಿಸಲಿ, ಅದರ ನಂತರವಷ್ಟೇ ಸತ್ಯಾಂಶ ತಿಳಿದು ಬರಲಿಕ್ಕಿದೆ. ಬಳಿಕ ಆರೋಪಿಗಳ ಕೈ ಬಿಡಲು ಕೋರಿ ಅರ್ಜಿದಾರ ವೈದ್ಯರು ನ್ಯಾಯಾಲಯದ ಮೆಟ್ಟಿಲೇರಬಹುದು ಎಂದು ಸೂಚಿಸಿದ ಹಿನ್ನೆಲೆಯಲ್ಲಿ ವೈದ್ಯರ ಪರ ವಕೀಲರು ಅರ್ಜಿಯನ್ನ ಹಿಂಪಡೆದಿದ್ದಾರೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.